ನಮಸ್ಕಾರ ಐಕಾನ್ ಇಂಡಿಯಾ. ನಾನು ನಿಮ್ಮ ಐಕಾನ್ ಫಾರ್ಮರ್ ಸಿನಿಮಾ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಟ್ರೆಂಡ್ ಆಗ್ತಿರೋದು ವಿಜಯ್ ದೇವರಕೊಂಡ ಅವರ ರೋಡಿ ಜನಾರ್ದನ್ ಮತ್ತು ರಶ್ಮಿಕಾ ಮಂದಣ್ಣ ಅವರ ಮೈಸಾ ಎಂಬ 2 ಚಿತ್ರಗಳ ಬಗ್ಗೆ. ಇವರಿಬ್ಬರು ಒಟ್ಟಾಗಿ ಕೊಲಾಬ್ರೇಷನ್ ಆಗ್ತಾ ಇದ್ದಾರಾ ಇಲ್ಲ ಎಂಬುದು ಜನರಲ್ಲಿ ತುಂಬ ಕುತೂಹಲ ಮೂಡಿಸಿರುವಂತಹ ಈ 2 ಸಿನಿಮಾಗಳು. ಆದರೆ ಇವರಿಬ್ಬರು ಒಂದೇ ನಿರ್ಮಾಣ ಸಂಸ್ಥೆ ಅಥವಾ ಒಂದೇ ಡೈರೆಕ್ಟರ್ ಅಡಿಯಲ್ಲಿ ಕೆಲಸ ಮಾಡುತ್ತಾರಾ ಅನ್ನೋ ಚರ್ಚೆ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಒಂದು ತುಂಬ ಇನ್ಫಾರ್ಮೇಷನ್ನು ಟ್ರೆಂಡ್ ನಡೀತಾ ಇದೆ. ಸೊ ಅದರ ಬಗ್ಗೆ ಇವತ್ತು ನಾವು ನಮ್ಮ ಚಾನಲಲ್ಲಿ ಮಾತಾಡೋಣ. ನೋಡಿ, ಈ ರೋಡಿ ಜನಾರ್ದನ್ ಮತ್ತು ಮೈಸಾ ಈ 2 ಸಿನಿಮಾಗಳು ಏನಿದ್ದಾವೆ ಅವುಗಳಿಗೆ ಜನರಿಗೆ ಒಂದೇ ಥರ ಒಂದು ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಥೀಮ್ ಆಗಿರ್ಬೋದು, ಒಂದು ಆ್ಯಕ್ಟಿಂಗ್ ಆಗಿರ್ಬೋದು, ಒಂದು ಐ ಪರ್ಫಾರ್ಮೆನ್ಸ್ ಇಬ್ಬರದ್ದು ಸಹ ಒಂದೇ ಲೆವೆಲ್ಗೆ ಮ್ಯಾಚಿಂಗ್ ಆಗ್ತಾ ಇರೋದ್ರಿಂದ ಜನ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ಅಂದರೆ ಇಬ್ಬರು ಕೊಲೆಬ್ರೇಟ್ ಆಗಿ ಒಂದು ಸಿನಿಮಾ ಮಾಡ್ತಾಯಿದ್ದಾರೆ ಅಂತೇಳ್ಬಿಟ್ಟು ಅಂದ್ಕೊಳ್ತಾ ಇರ್ಬೋದು. ಬಟ್ ಆದರೆ ಇವು ವಿಜಯ್ ದೇವರಕೊಂಡ ಒಂದು ಸಿನಿಮಾ ಏನಿದೆ ರೋಡಿ ಜನಾರ್ದನ್, ಅದೇ ಒಂದು ಬೇರೆ ಒಂದು ಪ್ರೊಡಕ್ಷನಲ್ಲಿ ಮಾಡ್ತಾ ಇರೋದು. ಹಾಗೆ ರಶ್ಮಿಕಾ ಮಂದಣ್ಣ ಅವ್ರದ್ದು ಏನಿದೆ ಮೈಸಾ ಅನ್ನೋದು, ಆ ಸಿನಿಮಾ ಕೂಡ ಒಂದು ಬೇರೆ ಪ್ರೊಡಕ್ಷನಲ್ಲಿ ಸಿನಿಮಾ ಮಾಡ್ತಾ ಇರೋವಂಥದ್ದು. ಈ ಥರ ಒಂದು ನೋಡಿ, ಈ ಥರ ಈ ಫ್ರೇಮ್ಸ್ ಇದೆಯಲ್ಲ ನೋಡಿ, ಈ ಥರ ಫ್ರೇಮ್ಸ್ ಇದೆಯಲ್ಲ, ಈ ಫ್ರೇಮ್ಸು ಮ್ಯಾಚಿಂಗ್ ಆಗ್ತಾ ಇದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಮ್ಯೂಸಿಕ್ಕು ಸಹ ಒಂದು ಲೆವೆಲ್ ಆಫ್ ಮ್ಯಾಚಿಂಗ್ ಇದೆ. ಹಾಗೆ ಅವ್ರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸು, ವಿಜಯ್ ದೇವರಕೊಂಡವರು ಒಂದು ರಗಡ್ ಲುಕ್ಕಲ್ಲಿ ಕಾಣಿಸ್ತಿದ್ದಾರೆ. ಹಾಗೆ ಒಂದು ಬ್ಲಡಿ ಫೇಸಸಲ್ಲಿ ಒಂದು ಕಾಣಿಸ್ತಿದ್ದಾರೆ. ರಾ ಲೆವೆಲ್ಗೆ ಒಂದಷ್ಟು ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ. ಹಾಗೆ ರಶ್ಮಿಕಾ ಮಂದಣ್ಣವರು ಅಷ್ಟೇ, ಒಂದು ಲೇಡಿ ಪವರ್, ಒಂದು ಪ್ರೆಸೆನ್ಸ್ ಯಾವ ಥರ ಕೊಡಬೇಕು, ಒಂದು ರಗಡಾಗಿ ಆ ಥರ ಒಂದು ಫೇಸಸ್ ಆಗಿ ಒಂದು ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ. ಒಂದು ಕ್ಲಿಯರ್ ಕಟ್ಟು ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ. ಅದಕ್ಕಾಗಿ ಜನರಿಗೆ ಏನಂತ ಕಾಣಿಸ್ತಾ ಇದೆ ಅಂದರೆ ಇಬ್ಬರದು ಒಂದು ಕೊಲೆಬ್ರೇಟ್ ಆಗಿ ಸಿನಿಮಾ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಆದರೆ ಅದು ಅಲ್ಲ. ಆಲ್ರೆಡಿ ಅವರು ಒಂದು ರಶ್ಮಿಕಾ ಮಂದಣ್ಣವರು ಫಸ್ಟು ತೆಲುಗು ಡೆಬ್ಯೂಟು ವಿಜಯ್ ದೇವರಕೊಂಡ ಅವ್ರ ಜೊತೆನೇ ಮಾಡಿರೋದು ಗೀತಾ ಗೋವಿಂದಮ್. ಒಂದು ಬ್ಲಾಕ್ ಬಸ್ಟರ್ ಹಿಟ್ಟು ಸಿನಿಮಾ ಆಯಿತು. ಅವ್ರ ಕೆರಿಯರೇ ಒಂದು ಡಿಫ್ರೆಂಟು, ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಯಿತು ಒಂದು ಸಿನಿಮಾ ಕೆರಿಯರು. ಹಾಗೆ ಈ ಸಿನಿಮಾಗಳು ಏನು ತುಂಬ ವರ್ಷಗಳಾದ ಮೇಲೆ ಏನು ಕೊಲಬ್ರೇಟ್ ಆಗ್ತಿದ್ದಾರೆ ಅನ್ನೋದು ಒಂದು ಜನರಿಗೆ ಕುತೂಹಲ ಇತ್ತು. ಬಟ್ ಆದರೆ ಆ ಥರ ಅಲ್ಲ. ವಿಜಯ್ ದೇವರಕೊಂಡ ಅವರ ಸಿನಿಮಾ ರೋಡಿ ಜನಾರ್ದನ್ ಅನ್ನೋ ಸಿನಿಮಾ ತೆಲುಗುನಲ್ಲಿ ದಿಲ್ ರಾಜು ಪ್ರೊಡಕ್ಷನಲ್ಲಿ ಒಂದು ಬರ್ತಾ ಇರೋದು. ದಿಲ್ ರಾಜು ಪ್ರೊಡಕ್ಷನಲ್ಲಿ ಅಂದರೆ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ ಒಂದು ಬ್ಯಾನರಲ್ಲಿ ಬರ್ತಾ ಇರೋವಂಥ ಸಿನಿಮಾ. ಹಾಗೆಯೇ ಮೈಸಾ ಅನ್ನೋ ಒಂದು ಸಿನಿಮಾ ರಶ್ಮಿಕಾ ಮಂದಣ್ಣ ಅವ್ರದ್ದು UN ಫಾರ್ಮುಲಾ ಫಿಲಿಮ್ಸ್ ಪ್ರೊಡಕ್ಷನ್ ಒಂದು ಇದರಲ್ಲಿ ಪ್ರೊಡಕ್ಷನಲ್ಲಿ ಬರ್ತಾ ಇರೋವಂಥ ಸಿನಿಮಾ. ಹಾಗೆ ಈ ವಿಜಯ್ ದೇವರಕೊಂಡ ಇರುವಂಥ ಒಂದು ಸಿನಿಮಾ, ಆ ಸಿನಿಮಾಕ್ಕೆ ಡೈರೆಕ್ಟರ್ ಬಂದು ಆಲ್ರೆಡಿ ನಾನು ಲಾಸ್ಟು ನಿಮಗೆ ವಿಡಿಯೋದಲ್ಲಿ ಡೈರೆಕ್ಟ್ರ್ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ. ಆದರೆ ಇನ್ನೊಂದು ಸರಿ ಹೇಳ್ತೀನಿ, ಈ ಸಿನಿಮಾದ ವಿಜಯ್ ದೇವರಕೊಂಡ ಏನಿದೆ ರೋಡಿ ಜನಾರ್ದನ್ ಅನ್ನೋ ಸಿನಿಮಾಕ್ಕೆ ವಿಜಯ್ ದೇವರಕೊಂಡ ಫಿಲಿಮ್ಗೆ ಇವಾಗ ಶೂಟ್ ಮಾಡ್ತಾ ಇರೋವಂಥ ಅಂದರೆ ಒಂದು ಮೂವಿ ಮಾಡ್ತಾ ಇರೋವಂಥ ಡೈರೆಕ್ಟರ್ ಬಂದು ರವಿ ಕಿರಣ್ ಕೋಲಾಗರು. ಹಾಗೆ ರಶ್ಮಿಕಾ ಮಂದಣ್ಣ ಅವರ ಸಿನಿಮಾ ಮೈಸಾ ಅನ್ನೋ ಸಿನಿಮಾ ಡೈರೆಕ್ಟರ್ ಬಂದು ರವೀಂದ್ರ ಪೂಲೆ ಅಂತೇಳ್ಬಿಟ್ಟು, ಅವರು ಸಹ ಒಂದು ಒಳ್ಳೆಯ ಅದ್ಭುತವಾದಂಥ ಒಂದು ಸಿನಿಮಾಗಳು ಕೂಡ ಮಾಡಿದ್ದಾರೆ. ಹಾಗೆ ಒಂದು ಟೈಮಲ್ಲಿ 2022 ಸೀತಾರಾಮ ಅಂತ ಒಂದು ದುಲ್ಕರ್ ಸಲ್ಮಾನ್ ಮತ್ತು ಮೃಣಾಲ್ ಠಾಕೂರ್ ಏನು ಆ್ಯಕ್ಟಿಂಗ್ ಮಾಡಿದ್ರು ಆ ಸಿನಿಮಾದಲ್ಲೂ ಕೂಡ ಇವರು ವರ್ಕ್ ಮಾಡಿದ್ದಾರೆ. ಆ ಟೈಮಲ್ಲಿ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಸಹ ಇವರು ಬ್ಲಾಕ್ ಬಸ್ಟರ್ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ. ಹಾಗೆ ಜನರಿಗೆ ಈ ಥರ ಒಂದು ಕುತೂಹಲ ಬಂದಿದೆ. ಬಟ್ ನಾವು ಡೀಟೇಲಾಗಿ ಹೇಳಿದ್ದೀರಿ. ಹಾಗೆ ಈ ಒಂದು ಮೈಸಾ ಅನ್ನೋ ಒಂದು ಸಿನಿಮಾ ನೆಕ್ಸ್ಟ್ ಇಯರಲ್ಲಿ ರಿಲೀಸ್ ಆಗುತ್ತೆ. ಬಟ್ ಅದು ಪ್ರಾಪರಾಗಿ ಒಂದು ಡೇಟ್ ಅನೌನ್ಸ್ ಮಾಡಿಲ್ಲ. ಬಟ್ ರೋಡಿ ಜನಾರ್ದನ್ ಅನ್ನೋ ಒಂದು ಸಿನಿಮಾಕ್ಕೆ ನೆಕ್ಸ್ಟ್ ಇಯರು ಒಂದು ವರ್ಷ ಇದೆ. ನೆಕ್ಸ್ಟ್ ಡಿಸೆಂಬರ್ 28 ಆರ್ 26ಗೆ ಏನು ಅನೌನ್ಸ್ ಮಾಡಿದ್ದಾರೆ. ಈ ಥರ ಒಂದು ಕುತೂಹಲ ಬೇಡ ಅಂತ ನಾನು ಈ ಥರ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ನೀವು ನೋಡಿ ಕೇಳಿ, ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡಿ. ಬಟ್ ಆದರೆ ಅಷ್ಟೊಂದು ನೀವು ಕ್ಯೂರಿಯಾಸಿಟಿ ಆಗಿ ಇರೋದು ಬೇಕಾಗಿಲ್ಲ ಅಂತ ಅಂದ್ಕೊಂಡು. ಬಟ್ ಸಿನಿಮಾಗೆ ಅಂದರೆ ಅವರವರ ಜಾನರ್ ಸಿನಿಮಾ ಇರುತ್ತೆ ನೋಡಿ, ಅವ್ರವ್ರದ್ದು ಒಂದು ಸಪ್ರೇಟು ಸಿನಿಮಾ ಇರುತ್ತೆ ನೋಡಿ, ಅದಕ್ಕೆ ಮಾತ್ರ ನೀವು ಬೇಕಾದರೆ ಒಂದು ಕ್ಯೂರಿಯಾಸಿಟಿ ಆಗಿರ್ಬೋದು, ಒಂದು ಐಪ್ ಆಗಿರ್ಬೋದು ಕ್ರಿಯೇಟ್ ಮಾಡ್ಕೊಳ್ಳಿ. ಬಟ್ ಇವೆರಡೂ ಒಂದು ಕೋಲಾಬ್ರೇಟ್ ಆಗ್ತಾ ಇರೋದು ಸುಳ್ಳು ಅಂತ ಹೇಳುತ್ತಾ ನಾನೊಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಐಕಾನ್ ಫಾರ್ಮರ್ ಸಿನಿಮಾ. ನಮ್ಮ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.